ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಮೈಸೂರು ಬಿಜೆಪಿ ಗೆಲ್ಲುತ್ತೆ ಅನ್ನೋ ಒಂದು ಫಲಿತಾಂಶ ನಿಮ್ಮ ವೀಕ್ಷಕರಿಗೆ ಎಲ್ಲರಿಗೂ ಆಗಲೇ ಗೊತ್ತಿರುತ್ತೆ. ಈ ಎಕ್ಸಿಟ್ ಪೋಲ್ ಪ್ರಕಾರ ಇಡೀ ಭಾರತದಲ್ಲಿ ಫಲಿತಾಂಶ ನಮ್ಮ BJP ಪರವಾಗಿ ಹಾಗೂ NDA ಪರವಾಗಿ ಬರುತ್ತೆ ಅಂತ ಎಕ್ಸಿಟ್ ಪೋಲ್ ಪ್ರಕಾರ ಆಗಲೇ ಮಾಹಿತಿ ಎಲ್ಲರಿಗೂ ಗೊತ್ತಿರುತ್ತೆ. ಪ್ರಧಾನಮಂತ್ರಿ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರಕ್ಕೆ ಒಳ್ಳೆಯ ಆಡಳಿತ ನೀಡಿರುವ 10 ವರ್ಷ ಹಾಗೂ ಒಂದು ಬಲಿಷ್ಠವಾದ ಆರ್ಥಿಕತೆಯನ್ನು ರೂಪಿಸಿ ಮತ್ತು ಒಳ್ಳೆ ಸಮಾಜ ಸೇವೆಯನ್ನು ಮಾಡಿ ಅದೆಲ್ಲನೂ ಜನರು ಇವತ್ತು ಗುರುತಿಸಿ ಮತ್ತೊಮ್ಮೆ ಮೋದಿಗೆ ಸರ್ಕಾರಕ್ಕೆ ಇದು ಬೆಂಬಲವನ್ನು ನೀಡಿದ್ದಾರೆ ಅಂತ ಎಕ್ಸಿಟ್ ಪೋಲ್ ಪ್ರಕಾರ ಗೊತ್ತಾಗಿದೆ. ಎಲ್ಲರಿಗೂ ಇದು ಸಂತೋಷದ ವಿಷಯ ಮತ್ತು ನಮಗೆ ಈ ಬಾರಿ ಒಂದು 5 ವರ್ಷ ಸಮಾಜ ಸೇವೆ ಮಾಡೋಕ್ಕೆ ಮತ್ತು ಒಂದು ಒಳ್ಳೆಯ ಅಭಿವೃದ್ಧಿ ಕೆಲಸ ಮಾಡುವಂಥದ್ದು ಅವಕಾಶ ನೀಡಿದ್ದಾರೆ ಅಂತ ಒಂದು ವಿಶ್ವಾಸ ಬರ್ತಾ ಇದೆ. ಅದಕ್ಕಾಗಿ ನಾವು ಕೆಲಸ ಎಲ್ಲ ಶುರು ಮಾಡೋಕ್ಕೆ ನಾವು ಆಗಲೇ ಸಿದ್ಧಾಗಿದೆ. ರಾಜ್ಯದಲ್ಲೂ ಸಹ 20ಕ್ಕೂ ಹೆಚ್ಚು ಸ್ಥಾನಗಳನ್ನು ಇದೊಂದು ಎಕ್ಸಿಟ್ ಪೋಲ್ನಲ್ಲಿ ಇದಾಗಿದೆ. ಸೊ ಎಕ್ಸ್ಪೆಕ್ಟೆಡ್ ರಾಜ್ಯದ್ದು ಅಂದ್ರೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಹಳ ಹುಮ್ಮಸ್ಸಲ್ಲಿತ್ತು. ಆದಾಗ್ಯೂ ಕೂಡ ಜನ ಬಿಜೆಪಿ ಕೈ ಹಿಡಿದಿದ್ದಾರೆ ಅಂತೇಳಿ ಸಮೀಕ್ಷೆಗಳು ಹೇಳ್ತಾ ಇದ್ದಾರೆ. ನಾವು ನಿರೀಕ್ಷೆ ಮಾಡಿದ್ದು ಅಷ್ಟೇ, ಇದು ಹೆಚ್ಚು ಕಡಿಮೆ ಅಷ್ಟೇ ಬಂದಿದೆ. ಎಕ್ಸಿಟ್ ಪೋಲಲ್ಲಿ ಅಷ್ಟೇ ಬರುತ್ತೆ ವಿಶ್ವಾಸ. ಮೈಸೂರು ಕೊಡಗುದು ಯಾವ ರೀತಿ ವಿಶ್ವಾಸ ಇದೆ? ಹಿಂದೆನೂ ವಿಶ್ವಾಸ ಇತ್ತು, ಅದೇ ರೀತಿ ವಿಶ್ವಾಸ ಇದೆ. ಅದು ಎಕ್ಸಿಟ್ ಪೋಲಲ್ಲಿ ಅದಕ್ಕೂ ಕೂಡ ಸಾಕ್ಷಿಯಾಗುತ್ತೆ. ಎಕ್ಸಿಟ್ ಪೋಲಲ್ಲಿ ಕೇಂದ್ರದಲ್ಲಿ ಮತ್ತೊಮ್ಮೆ BJP ಅಧಿಕಾರಿಗಳಿದ್ದಾರೆ. ಮೈಸೂರಿಗರ ಕೂಗು ಏನಾದರೆ ಯದುವೀರ್ ಅವರು ಕೇಂದ್ರದಲ್ಲಿ ಸಚಿವ ಸ್ಥಾನವನ್ನು ತೆಗೆದುಕೊಳ್ಬೇಕು, ಮೈಸೂರಿನ ಅಭಿವೃದ್ಧಿ ಕೂಗೆ ಪೂರಕವಾಗಿರ್ತದೆ. ನಮ್ಮ ಈ ಧ್ಯಾನ ಇರೋದು ಸದ್ಯದಲ್ಲಿ ಫಲಿತಾಂಶ ನಮ್ಮ ಪರವಾಗಿ ಬರಲಿ, ಮುಂದೆ ಏನಾಗುತ್ತೋ ಏನಾಗದೆ ಅದು ನೋಡ್ಕೊಳ್ಳೋಣ. ವಿಷಯದಲ್ಲಿ BJPಗೆ ಹ್ಯಾಟ್ರಿಕ್ ಮಾಡಿದಂಗಾಗುತ್ತೆ ಮೈಸೂರು ಭಾಗ, ಕ್ಯಾಂಡಿಡೇಟ್ ಯಾರೇ ಆದರೂ ಕೂಡ. ಹಾಗಾಗಿ ಸಚಿವ ಸ್ಥಾನಕ್ಕೆ ಆಕಾಂಕ್ಷೆ ಇಲ್ಲ. ಆ ಥರ ಏನೂ ಇಲ್ಲ, ಏನೂ ಆಕಾಂಕ್ಷೆಗಳಿಲ್ಲ ನಮಗೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಮೈಸೂರು ಬಿಜೆಪಿ ಗೆಲ್ಲುತ್ತೆ ಅನ್ನೋ ಒಂದು ಫಲಿತಾಂಶ ನಿಮ್ಮ ವೀಕ್ಷಕರಿಗೆ ಎಲ್ಲರಿಗೂ ಆಗಲೇ ಗೊತ್ತಿರುತ್ತೆ. ಈ ಎಕ್ಸಿಟ್ ಪೋಲ್ ಪ್ರಕಾರ ಇಡೀ ಭಾರತದಲ್ಲಿ ಫಲಿತಾಂಶ ನಮ್ಮ BJP ಪರವಾಗಿ ಹಾಗೂ NDA ಪರವಾಗಿ ಬರುತ್ತೆ ಅಂತ ಎಕ್ಸಿಟ್ ಪೋಲ್ ಪ್ರಕಾರ ಆಗಲೇ ಮಾಹಿತಿ ಎಲ್ಲರಿಗೂ ಗೊತ್ತಿರುತ್ತೆ. ಪ್ರಧಾನಮಂತ್ರಿ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರಕ್ಕೆ ಒಳ್ಳೆಯ ಆಡಳಿತ ನೀಡಿರುವ 10 ವರ್ಷ ಹಾಗೂ ಒಂದು ಬಲಿಷ್ಠವಾದ ಆರ್ಥಿಕತೆಯನ್ನು ರೂಪಿಸಿ ಮತ್ತು ಒಳ್ಳೆ ಸಮಾಜ ಸೇವೆಯನ್ನು ಮಾಡಿ ಅದೆಲ್ಲನೂ ಜನರು ಇವತ್ತು ಗುರುತಿಸಿ ಮತ್ತೊಮ್ಮೆ ಮೋದಿಗೆ ಸರ್ಕಾರಕ್ಕೆ ಇದು ಬೆಂಬಲವನ್ನು ನೀಡಿದ್ದಾರೆ ಅಂತ ಎಕ್ಸಿಟ್ ಪೋಲ್ ಪ್ರಕಾರ ಗೊತ್ತಾಗಿದೆ. ಎಲ್ಲರಿಗೂ ಇದು ಸಂತೋಷದ ವಿಷಯ ಮತ್ತು ನಮಗೆ ಈ ಬಾರಿ ಒಂದು 5 ವರ್ಷ ಸಮಾಜ ಸೇವೆ ಮಾಡೋಕ್ಕೆ ಮತ್ತು ಒಂದು ಒಳ್ಳೆಯ ಅಭಿವೃದ್ಧಿ ಕೆಲಸ ಮಾಡುವಂಥದ್ದು ಅವಕಾಶ ನೀಡಿದ್ದಾರೆ ಅಂತ ಒಂದು ವಿಶ್ವಾಸ ಬರ್ತಾ ಇದೆ. ಅದಕ್ಕಾಗಿ ನಾವು ಕೆಲಸ ಎಲ್ಲ ಶುರು ಮಾಡೋಕ್ಕೆ ನಾವು ಆಗಲೇ ಸಿದ್ಧಾಗಿದೆ. ರಾಜ್ಯದಲ್ಲೂ ಸಹ 20ಕ್ಕೂ ಹೆಚ್ಚು ಸ್ಥಾನಗಳನ್ನು ಇದೊಂದು ಎಕ್ಸಿಟ್ ಪೋಲ್ನಲ್ಲಿ ಇದಾಗಿದೆ. ಸೊ ಎಕ್ಸ್ಪೆಕ್ಟೆಡ್ ರಾಜ್ಯದ್ದು ಅಂದ್ರೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಹಳ ಹುಮ್ಮಸ್ಸಲ್ಲಿತ್ತು. ಆದಾಗ್ಯೂ ಕೂಡ ಜನ ಬಿಜೆಪಿ ಕೈ ಹಿಡಿದಿದ್ದಾರೆ ಅಂತೇಳಿ ಸಮೀಕ್ಷೆಗಳು ಹೇಳ್ತಾ ಇದ್ದಾರೆ. ನಾವು ನಿರೀಕ್ಷೆ ಮಾಡಿದ್ದು ಅಷ್ಟೇ, ಇದು ಹೆಚ್ಚು ಕಡಿಮೆ ಅಷ್ಟೇ ಬಂದಿದೆ. ಎಕ್ಸಿಟ್ ಪೋಲಲ್ಲಿ ಅಷ್ಟೇ ಬರುತ್ತೆ ವಿಶ್ವಾಸ. ಮೈಸೂರು ಕೊಡಗುದು ಯಾವ ರೀತಿ ವಿಶ್ವಾಸ ಇದೆ? ಹಿಂದೆನೂ ವಿಶ್ವಾಸ ಇತ್ತು, ಅದೇ ರೀತಿ ವಿಶ್ವಾಸ ಇದೆ. ಅದು ಎಕ್ಸಿಟ್ ಪೋಲಲ್ಲಿ ಅದಕ್ಕೂ ಕೂಡ ಸಾಕ್ಷಿಯಾಗುತ್ತೆ. ಎಕ್ಸಿಟ್ ಪೋಲಲ್ಲಿ ಕೇಂದ್ರದಲ್ಲಿ ಮತ್ತೊಮ್ಮೆ BJP ಅಧಿಕಾರಿಗಳಿದ್ದಾರೆ. ಮೈಸೂರಿಗರ ಕೂಗು ಏನಾದರೆ ಯದುವೀರ್ ಅವರು ಕೇಂದ್ರದಲ್ಲಿ ಸಚಿವ ಸ್ಥಾನವನ್ನು ತೆಗೆದುಕೊಳ್ಬೇಕು, ಮೈಸೂರಿನ ಅಭಿವೃದ್ಧಿ ಕೂಗೆ ಪೂರಕವಾಗಿರ್ತದೆ. ನಮ್ಮ ಈ ಧ್ಯಾನ ಇರೋದು ಸದ್ಯದಲ್ಲಿ ಫಲಿತಾಂಶ ನಮ್ಮ ಪರವಾಗಿ ಬರಲಿ, ಮುಂದೆ ಏನಾಗುತ್ತೋ ಏನಾಗದೆ ಅದು ನೋಡ್ಕೊಳ್ಳೋಣ. ವಿಷಯದಲ್ಲಿ BJPಗೆ ಹ್ಯಾಟ್ರಿಕ್ ಮಾಡಿದಂಗಾಗುತ್ತೆ ಮೈಸೂರು ಭಾಗ, ಕ್ಯಾಂಡಿಡೇಟ್ ಯಾರೇ ಆದರೂ ಕೂಡ. ಹಾಗಾಗಿ ಸಚಿವ ಸ್ಥಾನಕ್ಕೆ ಆಕಾಂಕ್ಷೆ ಇಲ್ಲ. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.